ಹಲೋ ವೆಲ್ಕಮ್ ಟು ವೈಶೋಭಿ ಕಾರ್ನರ್. ಈ ವಿಡಿಯೋನಲ್ಲಿ ಒಂದು ರೆಸಾರ್ಟ್ದು ರಿವ್ಯೂ ತೋರಿಸ್ತಾ ಇದ್ದೀನಿ. ಶರ್ಮದ ಹಿಡನ್ ನೆಸ್ಟ್ ರೆಸಾರ್ಟ್. ಹೆಸರಿಗೆ ತಕ್ಕಂಗೆ ಇದೆ ಈ ರೆಸಾರ್ಟ್. ಊರು ಹೊರಗಡೆ ಇದೆ. ಚೆಕ್ ಮಾಡಿಕೊಂಡು ನಿಮ್ಮ ಗೂಗಲ್ ಮ್ಯಾಪ್ ಏನಿದೆ ಚೆಕ್ ಮಾಡಿಕೊಂಡು ಆರಾಮಾಗಿ ರೀಚ್ ಆಗಬಹುದು. ಇದು ಎಂಟ್ರೆನ್ಸ್ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಇರುತ್ತೆ. ನೋಡ್ಕೋತಾ ಹೋದರೆ ಇಲ್ಲಿ ಎರಡೂ ಕಡೆ ಮರಗಳಿಗೆ ಚೆನ್ನಾಗಿ ಟ್ರೈಬಲ್ ಮಾಸ್ಕ್ ಆರ್ಟ್ ಆಗಿರಬಹುದು, ವಾರ್ಲಿ ಆರ್ಟ್ ಆರ್ ಆಫ್ರಿಕನ್ ಪೇಂಟಿಂಗ್ಸ್ ಅಂತ ಏನು ಹೇಳ್ತೀವಿ, ಮೆನ್ ಆ್ಯಂಡ್ ವುಮೆನ್. ಆ ಪೇಂಟಿಂಗ್ಸ್ ಆಗಿರ್ಬೋದು ಚೆನ್ನಾಗಿ ಎರಡೂ ಕಡೆ ಮಾಡ್ತಾ ಹೋಗಿದ್ದಾರೆ. ಇದಿಷ್ಟೂ ಪೇಂಟಿಂಗ್ ಪಾರ್ಟ್. ಇಲ್ಲಿಂದ ಯಾರಾದರೂ ಈವೆಂಟ್ಸ್ ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ, ಮದುವೆ ಆಗಿರಬಹುದು ಅಥವಾ ಎಂಗೇಜ್ಮೆಂಟ್, ಚಿಕ್ಕ ಪುಟ್ಟ ಫಂಕ್ಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೋಬಹುದು. ನಿಮಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಇಲ್ಲಿ ರಿಸೆಪ್ಷನ್ ಹತ್ರ ಬಂದು ಕೇಳ್ಬೋದು, ಅಥವಾ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಅಟ್ರಾಕ್ಷನ್, ಅಲ್ಲಲ್ಲಿ ಲೋಟಸ್ ಪಾನ್ಸ್ ಇದೆ, ಸಖತ್ತಾಗಿರೋ ಫಿಶಸ್, ಚಿಕ್ಕದು ಟೈನಿ ಫಿಶಸ್ ಚೆನ್ನಾಗಿದೆ. ಸ್ವಿಂಗ್ಸ್ ಇದೆ ಮಕ್ಕಳಿಗೆ, ಅಲ್ಲಲ್ಲಿ 2-3 ಕಡೆ ಸ್ವಿಂಗ್ಸ್ ಇದೆ. ಅದು ಬಿಟ್ಟರೆ ರೂಮ್ಸಿಗೆ ಬಂದರೆ ಕಪಲ್ ರೂಮ್, ಫ್ಯಾಮ್ಲಿ ರೂಮ್ ಹಾಗೆ 2 BHK ರೂಮ್ಸ್ ಇದೆ ಅಂತ ಹೇಳಿದರು. ನಾನು ಚೆಕ್ ಮಾಡಿದ್ದು ಕಪಲ್ ರೂಮ್ ಹಾಗೆ ಫ್ಯಾಮ್ಲಿ ರೂಮ್ ಎರಡೂ ಓಕೆ. 2 BHK ರೂಮ್ ಚೆಕ್ ಮಾಡೋಕ್ಕಾಗಿಲ್ಲ. ಬಟ್ ಒನ್ ಥಿಂಗ್, ನೀವು ಸಪ್ರೇಟಾಗಿ ಇಂಡಿವಿಜುವಲ್ ರೂಮ್ಸಾಗಿ ಹೋಗ್ತಾ ಇದ್ದೀರಾ, ನಿಮ್ಗೆ ಫಂಕ್ಷನ್ಸಿಗೆ ಹೋಗ್ತಾ ಇಲ್ಲ ಅಂದರೆ ಬೆಟರ್ ಆಪ್ಷನ್ ಚೆಕ್ ಆಲ್ ದ ಫೆಸಿಲಿಟೀಸ್. ಅವ್ರು ಹೇಳಿರೋ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಚೆಕ್ ಮಾಡಿಕೊಂಡು ಆ ನಂತರ ಅವ್ರಿಗೆ ಅಮೌಂಟ್ ಪೇ ಮಾಡಿ. ನಾವು ಈವೆಂಟ್ ಅಟೆಂಡ್ ಆಗೋದಕ್ಕೆ ಹೋಗಿರೋದ್ರಿಂದ ಆ್ಯಕ್ಟಿವಿಟೀಸ್, ರೆಸಾರ್ಟಲ್ಲಿ ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅದೆಲ್ಲ ಟ್ರೈ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿ ಇಲ್ಲ ಅಂತೂ ಅಂದಂಗೆ ಆಯಿತು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಇಲ್ಲಿ ಈವೆಂಟ್ ಮ್ಯಾನೇಜರ್ಸ್ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಏನಿರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಈವೆಂಟ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ಸಿಂದ ಹಿಡಿದು ಅರೇಂಜ್ಮೆಂಟ್ಸ್ವರೆಗೂ ಎಲ್ಲನೂ ಚೆನ್ನಾಗಿತ್ತು. ಸಿನ್ಸ್ ಕಂಪ್ಲೀಟ್ ರೆಸಾರ್ಟ್ ಬುಕ್ ಮಾಡಿರೋದ್ರಿಂದ ಮದುವೆ ಸಲುವಾಗಿ ನಮಗೆ ಜಾಸ್ತಿ ಗೊತ್ತಿಲ್ಲದೆ ಇರೋರು ಯಾರೂ ಇರಲಿಲ್ಲ. ಆಲ್ಮೋಸ್ಟ್ ಮದುವೆಗೆ ಬಂದಿರೋರು ಮಾತ್ರ ಇದ್ದರು ಈ ಮದುವೆಗೆ. ಈ ರೈಟ್ ಸೈಡಲ್ಲಿ ಓನರ್ ಮನೆ ಅಂತ ಹೇಳಿದರು. ಈ ರೆಸಾರ್ಟ್ ಓನರ್ ಯಾರಿದ್ದಾರೆ ಅವರು ಆ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿದರು. ಅಲ್ಲಿಂದನೇ ಈ ರೆಸಾರ್ಟ್ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂದಂಗಾಯಿತು. ಹೋಗ್ತಾ ಆಲ್ಮೋಸ್ಟ್ ನಮಗೆ ಸಕಲೇಶ್ಪುರ ಆ ಸೈಡ್ ಥರ ಫೀಲ್ ಆಗುತ್ತೆ. ಎಲ್ಲ ಮರಗಳಿಗೂ ವಿಳೆದೆಲೆ ಬಳ್ಳಿಗಳು ಹಬ್ಕೊಂಡಿರೋದು. ಓವರಾಲ್ ಸಮ್ಮರಲ್ಲಿ ಓಕೆ. ಇಫ್ ಯು ಆರ್ ಪ್ಲ್ಯಾನಿಂಗ್ ಬೇರೆ ಸೀಸನ್ಸಲ್ಲಿ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಹೋದರೆ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ. ಇದಿಷ್ಟು. ನಿಮಗೆ ಯಾವ ರೂಮ್ಸ್ ಬೇಕು, ಎಕ್ಸಿಕ್ಯೂಟಿವ್ ರೂಮ್ಸ್ ಆಗಿರ್ಬೋದು, ನಾರ್ಮಲ್ ರೂಮ್ಸ್ ಆಗಿರ್ಬೋದು. ಇಫ್ ಯು ಆರ್ ಗೋಯಿಂಗ್ ಇಂಡಿವಿಜುವಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಆರಾಮ್ಸೆ ಈವೆಂಟ್ ಅಟೆಂಡ್ ಆಗ್ಬೋದು. ಮೆನ್ಯೂನೂ ಅಷ್ಟೇ. ಚೆಕ್ ಮಾಡಿಕೊಂಡು ಮೊದಲೇ ಹೇಳಬೇಕು ಅಂತ ಅನಿಸುತ್ತೆ. ನಾವು ಈವೆಂಟ್ ಹೋಗಿರೋದ್ರಿಂದ ವಿ ಡಿಂಟ್ ಆರ್ಡರ್ ಎನಿಥಿಂಗ್ ಫ್ರಮ್ ದಿಸ್ ಮೆನು. ಫುಡ್ ಎಲ್ಲ ಬೇರೆ ಕಡೆ ಮಾತಾಡಿದ್ರು ಅನಿಸುತ್ತೆ. ಅಲ್ಲಿಂದಾನೇ ತಿಂದಾಯಿತು. ಈ ಪಾರ್ಟಲ್ಲಿ ಏನೂ ತಿಂದಿಲ್ಲ ನಾವು ಇಲ್ಲಿಂದ ಆರ್ಡರ್ ಮಾಡಿ. ಬಟ್ ವಿಡಿಯೋ ಸಲುವಾಗಿ ಎಲ್ಲನೂ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ರಿವ್ಯೂ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.